ಎಲ್ರಿಗೂ ನಮಸ್ಕಾರ. ಮಕ್ಕಳೇ, ಊಟ ಮಾಡಿದ್ರ? ನೀವು ಇವತ್ತಿಲ್ಲಿ ಶಾಲೆಯಲ್ಲಿ ಇದ್ದೀರಾ? ನಿಮ್ಮ ತಂದೆ ತಾಯಿ ಎಲ್ಲಿರ್ತಾರೆ? ಮನೆಯಲ್ಲಿ ಏನು ಕೆಲಸ ಮಾಡ್ತಾ ಇರ್ತಾರೆ? ಕೆಲಸ ಹೋಗಿರ್ತಾರೆ ಅಲ್ವಾ? ಯಾರಿಗೋಸ್ಕರ ಅವ್ರು ಕಷ್ಟ ಬೀಳೋದು? ನಿಮ್ಗೋಸ್ಕರ ಅವರು ಗಾಳಿ ಮಳೆ ಏನು ಲೆಕ್ಕಿಸದೆ ಅವರು ಒಂದು ಕಷ್ಟ ಪಡ್ತಾ ಇರ್ತಾರೆ. ಅವ್ರಿಗೆ ಒಂದು ಕನಸಿರ್ತದೆ, ನಮ್ಮ ಮಕ್ಕಳು ಒಂದು ಶಾಲೆಗೆ ಹೋಗಿದ್ದಾರೆ, ಒಂದು ಒಳ್ಳೆಯ ವಿದ್ಯಾಭ್ಯಾಸನ ಪಡೆದು ಮುಂದಿನ ದಿನಗಳಲ್ಲಿ ಇವರು ಒಂದು ಒಳ್ಳೆ ರೀತಿಯ ಒಂದು ವ್ಯಕ್ತಿ ಆಗ್ತಾರೆ, ಒಂದು ಟೀಚರು, ಒಂದು IAS, IPS, ಪೊಲೀಸು ಏನು ಹಾಕಿರೋ ಅವ್ರಿಗೆ ಕನಸಿರ್ತದೆ. ಆ ಕನಸು ಕನಸೆಲ್ಲ ಮಾಡ್ಬೇಕಾಗಿರೋದು ಯಾರು ಅವ್ರ ಕನಸನ್ನ ನೆನ್ಸು ಮಾಡ್ಬೇಕಾಗಿರೋದು ನೀವು. ನಿಮ್ಗೆ ಪಾಠ ಮಾಡ್ತಕ್ಕಂಥ ಟೀಚರ್ಗೂ ನೀವು ಹೆಸರು ತರಬೇಕು, ನಿಮ್ಮ ತಂದೆ ತಾಯಿಯವ್ರಿಗೂ ತರಬೇಕು, ನಿಮ್ಮ ಊರಿನ ಜನರಿಗೂ ನೀವು ಒಂದು ಒಳ್ಳೆ ಹೆಸರು ತರಬೇಕು ಮುಂದಿನ ದಿನಗಳಲ್ಲಿ. ಅದೇ ರೀತಿಯಾಗಿ ಇವತ್ತಿನ ದಿನ ನಾವೇನಿಲ್ಲಿ ನಮ್ಮ ರಕ್ಷಣಾ ವೇದಿಕೆಯ ಸಮರಸಿಂಹ ನಾರಾಯಣಗೌಡರು ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಅವರು ಹುಟ್ಟು ಹಬ್ಬ ಅಂಗವಾಗಿ ನಾವು ಒಂದು ಚಿಕ್ಕದಾಗಿ ಪುಸ್ತಕವನ್ನು ಕೊಡಕ್ ಬಂದಿದ್ದೀವಿ. ಇಲ್ಲಿ ಬರೋಕ್ ಉದ್ದೇಶ ಏನಂದ್ರೆ, ನಮ್ಮ ಈ ಗ್ರಾಮದ ನಮ್ಮ ರಕ್ಷಣಾ ವೇದಿಕೆಯ ರೈತ ಘಟಕದ ಉಪಾಧ್ಯಕ್ಷರಾಗಿ ಸುಮನವರು ನಮ್ಮ ಸಂಘಟನೆಯಲ್ಲಿದ್ದಾರೆ. ಅವರು ಬರಲೇಬೇಕಂತ ಹೇಳಿದ್ರೆ ಅವ್ರಿಗೂ ನಮ್ಮ ರಕ್ಷಣಾ ವೇದಿಕೆಗೆ ಅವ್ರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ. ಅವರು ಸುಮಾರು ದಿನಗಳಿಂದ ನಮ್ಮೂರು ಬರಲೇಬೇಕು ಅಂತ ಹೇಳಿದ್ರು. ಅವರು ಸುಮಾರು ವರ್ಷಗಳಿಂದ ನಮ್ಮ ಸಂಘಟನೆಯಲ್ಲಿ ಸದಸ್ಯರಾಗಿದ್ರು. ಈಗ ಅವರು ಒಂದು ಸೇವೆಯನ್ನು ಗುರುತಿಸಿ ನಮ್ಮ ರಾಜ್ಯಾಧ್ಯಕ್ಷರ ಸ್ವತಃ ನಮ್ಮ ಜಿಲ್ಲೆಗೆ ಬಂದು ಅವರಿಗೆ ನಮ್ಮ ರಾಜ್ಯಾಧ್ಯಕ್ಷರವ್ರ ಮುಖಾಂತರ ಅವರಿಗೆ ನಾವು ಒಂದು ರೈತ ಘಟಕ ಉಪಾಧ್ಯಕ್ಷರಾಗಿ ಅವ್ರಿಗೆ ಆಯ್ಕೆ ಮಾಡಿದ್ದೀವಿ. ಯಾಕಂದ್ರೆ ಅವರು ಸೇವೆ ಅಂತಲ್ಲ, ಹಲವಾರು ಕಾರ್ಯಕ್ರಮಕ್ಕೆ ಅವರು ಬಂದಿದ್ದಾರೆ. ಅವ್ರದ್ದು ಎಷ್ಟೇ ಕೆಲಸ ಕಾರ್ಯಗಳು ಇದ್ರೂ ಅವ್ರು ಬಿಟ್ಟು ಬರ್ತಾ ಇದಾರೆ. ಮತ್ತು ನಾನು ವಿಶೇಷವಾಗಿ ಈ ಹಳೆಕೊಪ್ಪ ಗ್ರಾಮಸ್ಥರಿಗೆ ನಾವು ಮನವಿ ಮಾಡ್ತೀವಿ, ಇಷ್ಟು ದೊಡ್ಡ ಸ್ಕೂಲ್ ಇದೆ, ವಾತಾವರಣ ಚೆನ್ನಾಗಿದೆ, ಆದಷ್ಟು ಕನ್ನಡ ಶಾಲೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಯಾಕಂದ್ರೆ ಇಲ್ಲಿ ಜಾಸ್ತಿ ಮಕ್ಳು ಕಮ್ಮಿ ಇದ್ದಾರೆ ಸ್ಟ್ರೆಂತು. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಾವು ಆಗಾಗ ಎಲ್ಲ ಪಂಚಾಯತಿಗಳಿಗೆ ಎಲ್ಲ ಕನ್ನಡ ಶಾಲೆಗಳಿಗೆ ಹೋಗ್ತಾ ಇರ್ತೀವಿ, ಒಂದು ಸ್ಟ್ರೆಂತ್ ಇರ್ತದೆ. ಈಗಲೂ ನೆಂಗ್ಲಿಗೆ ಹೋಗಿ ಬಂದ್ವಿ, ಸುಮಾರು 400 ಚಿಲ್ಡ್ರನು 300 ಚಿಲ್ಡ್ರನು ಇದೆ ಮಕ್ಕಳು. ಒಂದು ಸಂತೋಷ ಆಯಿತು. ಅಲ್ಲಿ ಕನ್ನಡ ಸ್ಕೂಲು ಇದೆ, ಇಂಗ್ಲೀಷ್ ಹಲವಾರು ಶಾಲೆಗಳಿದೆ. ಕನ್ನಡ ಸ್ಕೂಲ್ ನೋಡಿದಾಗ ಒಂದು ಹೆಮ್ಮೆ ಅನಿಸ್ತು, ಇಲ್ಲಿ ಜಾಸ್ತಿ ಜನ ಇದ್ದಾರೆ, ಇಲ್ಲಿ ಜಾಸ್ತಿ ಕಮ್ಮಿ ಇದೆ. ವಿಶೇಷವಾಗಿ ನಾನು ಈ ಹಳೆಕೊಪ್ಪ ಗ್ರಾಮಸ್ಥರಿಗೆ ಹೇಳಿದ್ದು ಏನು, ಸ್ಕೂಲ್ ಏನಾದ್ರು ಮುಚ್ಚಾದ್ರೆ ತಿರ್ಗಾ ತೆಗಿಬೇಕಾದ್ರೆ ಜಾಸ್ತಿ ಕಷ್ಟಪಡಬೇಕು. ಹಾಗಾಗಿ ಆದಷ್ಟು ಈ ಕನ್ನಡ ಶಾಲೆಯನ್ನು ಉಳಿಸಿ ಬೆಳೆಸಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತೊಮ್ಮೆ ನಮ್ಮ ರಾಜ್ಯಾಧ್ಯಕ್ಷರಿಗೆ ವಂದನೆಗಳು ಹೇಳುತ್ತಾ, ಅವರಿಗೆ ಒಂದು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನನಗೆ ಈ ಊಗೆ ಕರೆಸಿ ನಮ್ಮ ಸುಮನ್ ಅವ್ರಿಗೂ ಮತ್ತೆ ನಮ್ಮ ಶಾಲೆಯ ಶಿಕ್ಷಕರಾದ ಮೇಡಮ್ ಅವರಿಗೆ ಧನ್ಯವಾದಗಳು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ನೀವಿಬ್ರು ಗೆಸ್ಟ್ಗಳಂತ ಮಾಡಿ ಬರ್ತಾ ಇರಿ. ನಮ್ಮ ಕನ್ನಡ ಸ್ಕೂಲ್ಗಳನ್ನು ಉಳಿಸಬೇಕು ಅಂತ ಹೇಳಿ ನಿಮ್ಮಲ್ಲಿ ಕೊಡ್ತಾ 2 ಮಾತುಗಳನ್ನು ಮುಗಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್. ಸೆಕೆಂಡ್ ಕೊಡ್ರಪ್ಪ ಎಲ್ಲ ಮತ್ತೆ ಮೇಡಮ್ ಕೇಳಿ ಕೊಡ್ತಾರೆ. ಅದೇ ಮೇಡಮ್ ಕೇಳಿ
ಏನು ಮಾಡ್ತೀರಾ ಬರೀ ಪಿರಿಯಡ್ ಹಾಕಿ ಮಾಡ್ತೀರಾ ಕರೆಕ್ಟಾಗಿ ಉಪಯೋಗ ಮಾಡ್ಕೋಬೇಕು ಓಕೆನಾ ಓದಿ ಕರೆಕ್ಟಾಗಿ ಓದಿ ಅದಕ್ಕೆ ಬಂದು ಉಪಯೋಗ ಮಾಡ್ಕೋಬೇಕು ಹೋಗಿ